Jangan lebih jadi bangga deh. Jalan, jalan. ಸೊ ವೀಕ್ಷಕರೇ ನಮಸ್ತೆ, ನಾನು ಇವತ್ತು ಬಂದಿರೋದು ಮಲ್ಪೆಯಲ್ಲಿರುವ ಬಂದರಿಗೆ. ಸೊ ಬಂದರಿನಲ್ಲಿ ಯಾವ ರೀತಿಯಲ್ಲಿ ಮೀನಿನ ಸೇಲ್ ಮಾರ್ಕೆಟಿಂಗ್ ಆಗ್ತದೆ, ಅಂದರೆ ಬೋಟಿಂದ ತಂದ ಫ್ರೆಶ್ ಮೀನನ್ನು ಹೇಗೆ ಇಲ್ಲಿ ಬಿಡ್ ಏಲಂ ಮುಖಾಂತರ ಸೇಲ್ ಮಾಡ್ತಾರೆ, ಸೊ ಮೀನು ಮಾರ್ಕೆಟ್ ಹೇಗಿದೆ ಅಂತ ನಾವು ನೋಡ್ತಾ ಹೋಗುವ. ಸೊ ಲೆಟ್ಸ್ ಗೋ ಮಲ್ಪೆ ಬಂದರು. ವೀಕ್ಷಕರಲ್ಲಿ ಸಮುದ್ರದಿಂದ ತಂದ ಫ್ರೆಶ್ ಮೀನುಗಳನ್ನು ಇಲ್ಲಿ ಏಲಂ ಮಾಡ್ತಾರೆ. ಸೊ ಇದಕ್ಕೆ ಏಲಂಗಂತಲೇ ಕೆಲವೊಬ್ಬರು ಈ ಶಿಪ್ನ ದನಿಗಳು ಇರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ಪರ್ಚೇಸ್ ಮಾಡಲಿಕ್ಕಿಂತ ಕೆಲವು ಮಹಿಳೆಯರು ಸಣ್ಣ ಈ ಮೀನಂಗಡಿಯಲ್ಲಿ ಇಟ್ಟುಕೊಂಡವರೆಲ್ಲ ಇರ್ತಾರೆ. ಸೊ ಅವರೆಲ್ಲ ಏಲ ಮುಖಾಂತರ ಇದನ್ನು ಪರ್ಚೇಸ್ ಮಾಡ್ತಾರೆ. ಹಾಗೆಯೇ ಲಾರ್ಜ್ ಸ್ಕೇಲಲ್ಲಿ ಮೀನುಗಳು ಎಕ್ಸ್ಪೋರ್ಟ್ ಆಗ್ತವೆ, ಅಂದರೆ ಬ್ಯಾಂಗ್ಳೂರು ಹಾಗೆಯೇ ಬೇರೆ ಇನ್ನಿತರ ಪ್ಲೇಸ್ಗಳಿಗೆ ಎಕ್ಸ್ಪೋರ್ಟ್ ಆಗ್ತದೆ. ಅಂದರೆ ಅದನ್ನು ಕೆಲವೊಬ್ಬರು ಎಕ್ಸ್ಪೋರ್ಟಲ್ಲಿ ಡೀಲರ್ಗಳೇ ಪರ್ಚೇಸ್ ಮಾಡ್ತಾರೆ, ಅಂದರೆ ಏಲ ಮುಖಾಂತರ ಪರ್ಚೇಸ್ ಮಾಡ್ತಾರೆ. ನೋಡಿ, ಇದು ಶಿಪ್ಪಿಂದ ಈಗಷ್ಟೇ ತೆಗೆಯುವ ಫ್ರೆಶ್ ಮೀನಿದು. ನಮಗೆಲ್ಲ ಏನ ಮಾಡುವಲ್ಲ ಸೈಜ್ ಚೇಂಜ್ ನೋಡಿ. ಕುರ್ಚಿ ಅದು ನೋಡಿ, ಇದು ಬೋಟಲ್ಲಿ ಆ ಮೀನನ್ನು ಫುಲ್ ಕ್ಲೀನ್ ಮಾಡಿ, ಅಂದರೆ ಒಂದು ಬುಟ್ಟಿಗೆ ಹಾಕಿ ಅದರಲ್ಲಿ ಐಸನ್ನೆಲ್ಲ ಹಾಕಿ, ಸೊ ಅಲ್ಲಿಂದನೇ ಸೀದಾ ಏಲಂ ಜಾಗಕ್ಕೆ ತಗೊಂಡೋಗ್ತಾರೆ. ಅಂದರೆ ಮೀನು ಫ್ರೆಶ್ ಆಗಿರ್ತದೆ, ಯಾವುದೇ ರೀತಿ ಆವಾಗ ಈ ಗಾಳಿ ಬಿಸಿ ಗಾಳಿ ತಾಗಿ ಹಾಳಾಗೋದಿಲ್ಲ ಏನು ಹಾಗೆ. ನೋಡಿ, ಇದೆಲ್ಲ ಇವಾಗಷ್ಟೇ ಬಂದ ಬೋಟ್ಗಳಿದು, ಅಂದರೆ ಇನ್ನೂ ಆ ಬೋಟಿಂದ ಮೀನು ತೆಗಿಬೇಕಷ್ಟೇ, ಅಂದರೆ ಇವಾಗಷ್ಟೇ ಬಂದಿದ್ದ ಮೀನು ಬೋಟ್ ಇದು. ನೋಡಿ, ಇಲ್ಲಿ ಏಲಂ ಆಗ್ತಿದೆ. ನಾವು ಆ ಪ್ಲೇಸಿಗೆ ಹೋಗುವ. ನೋಡಿ ಏಲಂ ಹೇಗೆ ಯಾವ ರೀತಿಯಲ್ಲಿ ಮಾಡ್ತಾರೆ ಅಂತ. ನೋಡಿ, ಇದುವೇ ಮೀನು ಮಾರ್ಕೆಟ್. ಇಲ್ಲಿ ಮೀನನ್ನು ಸೇಲ್ಸ್ ಮಾಡ್ತಾರೆ, ಹಾಗೆ ನಮಗೆ ಬೇಕಾದ ನಾವು ಪರ್ಚೇಸ್ ಮಾಡಿದ ಮೀನನ್ನು
ಆಗ ಅಲ್ಲಿ ಕ್ಲೀನ್ ಮಾಡಿ ಕೊಡ್ತಾರೆ. ಬೇಕಂದರೆ ನೋಡಿ, ವಿಧ ವಿಧದ ಮೀನುಗಳು ನಮಗೆ ಇಲ್ಲಿ ಸಿಗ್ತದೆ. ಅಂದರೆ ಫ್ರೆಶ್ ಮೀನು ಇರ್ತದೆ. ಬೋಟಿಂದ ತಂದು ಸೀದಾ ಇಲ್ಲಿ ಏಲಂ ಆಗ್ತದೆ, ಏಲಮಿಂದ ತಂದು ಇಲ್ಲಿ ಡೈರೆಕ್ಟ್ ಸೇಲ್ ಮಾಡ್ತಾರೆ. ಅಂದರೆ ಯಾವುದೇ ಸ್ಟಾಕ್ ಏನು ಮಾಡೋದಿಲ್ಲ. ಅಂದರೆ ನಾವು ಬೆಳಿಗ್ಗೆ ಹೋದಷ್ಟು ಫ್ರೆಶ್ ಮೀನು ಸಿಗ್ತದೆ ಇಲ್ಲಿ. ನೋಡಿ, ಇಲ್ಲಿ ನೋಡಿ, ಮೀನನ್ನು ಕ್ಲೀನ್ ಮಾಡಿ ಕೊಡ್ತಿದ್ದಾರೆ. ಅಂದರೆ ಮೀನು ನಮಗೇನು ಮನೆಯಲ್ಲಿ ಹೋಗಿ ಒಂದು ಕ್ಲೀನ್ ಮಾಡೋ ಕೆಲಸ ಏನು ಇರುವುದಿಲ್ಲ. ನೋಡಿ, ಇಲ್ಲಿ ಕೂಡ ಮೀನು ಏಲಂ ಆಗ್ತಿದೆ. ಅಂದರೆ ಇಲ್ಲಿ ಮೀನು ಸ್ವಲ್ಪ ಜಾಸ್ತಿ ಅಂದರೆ ಬುಟ್ಟಿ ಜಾಸ್ತಿ ಇರ್ತದೆ. ಸೊ ಹಾಗೆ ಒಂದು ಲಾರ್ಜ್ ಸ್ಕೇಲಲ್ಲಿ ಪರ್ಚೇಸ್ ಮಾಡೋರು ಇಲ್ಲಿ ಪರ್ಚೇಸ್ ಮಾಡ್ತಾರೆ. ಎಕ್ಸ್ಪೋರ್ಟ್ ಎಲ್ಲ ಮಾಡುವವರು ಈ ಹೊರಗಡೆ ಬೇರೆ ಕಡೆ ಎಲ್ಲ ಸಾಗಿಸುವವರು ಇಲ್ಲಿ ಪರ್ಚೇಸ್ ಮಾಡ್ತಾರೆ ಏಲಂ ಮುಖಾಂತರ. ನೋಡಿ, ಇದೊಂದು ದೊಡ್ಡ ಮೀನು ನೋಡಿ, ಅಂಜಲ್. ಸುಮಾರು ಒಂದು 10 kg ಇರ್ಬೋದು ಅಂತ ಕಾಣ್ತದೆ. ನೋಡಿ, 2-3 ಮೀನಿದೆ, ದೊಡ್ಡ ಮೀನುಗಳು. ನೋಡಿ, ಅದು ಹೊರಗಡೆ ಕೊಂಡೋಗ್ಲಿಕ್ಕೆ ಅಂತ ರೆಡಿಯಾಗಿ ನಿಂತ ಲಾರಿಗಳು. ಅಂದರೆ ಆ ಬಾಕ್ಸಲ್ಲಿ ಮೀನನ್ನು ಫುಲ್ ಮಾಡಿ ನಂತರ ಅದಕ್ಕೆ ಐಸ್ ಹಾಕಿ ಅದನ್ನು ಲಾರಿಯಲ್ಲಿ ಸೆಟ್ ಮಾಡಿ ತಗೊಂಡು ಹೋಗ್ತಾರೆ ಬೇರೆ ಕಡೆಗೆ. ಐಸ್ ಇರೋದ್ರಿಂದ ಅದು ಏನಾಗೋದಿಲ್ಲ. ನೋಡಿ, ಇದು ಬಲೆಯಲ್ಲಿ ಸಿಲುಕೊಂಡ ವೇಸ್ಟ್ ಮೀನು. ಇದು ಯೂಸ್ ಆಗೋದಿಲ್ಲ. ಅಂದರೆ ಈ ಬಲೆಯಿಂದ ಮೀನು ತೆಗೆಯುವಾಗ ಕೆಲವೊಂದು ಮೀನುಗಳು ಆ ಬಲೆಯಲ್ಲಿ ಸಿಲುಕಾಕೊಳ್ತವೆ. ಅಂದರೆ ಎಲ್ಲವನ್ನು ಅವರಿಗೆ ತೆಗೆದುಕೊಂಡು ಕುಲಿಕ್ಕೆ ಜಾಸ್ತಿ ಟೈಮ್ ಇರೋದಿಲ್ಲಲ್ಲ, ಹಾಗಾಗಿ ಆ ಮೀನು ಅದರಲ್ಲಿ ಬಾಕಿ ಆಗ್ತದೆ. ಅದನ್ನು ಇವಾಗ ಒಂದು 10-20 ಜನ ಸೇರಿಕೊಂಡು ಕ್ಲೀನ್ ಮಾಡ್ತಾರೆ. ನಂತರ ಆ ವೇಸ್ಟೇಜ್ ಮೀನನ್ನು ಗೊಬ್ಬರ ಅಥವಾ ಅದನ್ನು ಡ್ರೈ ಮಾಡಿ ಇದಕ್ಕೆ ಗೊಬ್ಬರಕ್ಕೆ ಯೂಸ್ ಮಾಡ್ತಾರೆ. ಇಲ್ಲಾಂದರೆ ಈ ಮೀನಿನ ಎಣ್ಣೆ ತೆಗಿಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಸುಮಾರು ಒಂದು 10-20-50 kg ಮೀನು ಇರ್ಬೋದು ಅಂತ ಕಾಣ್ತದೆ, ವೇಸ್ಟೇಜ್ ಮೀನು ಅದರಲ್ಲಿ. ಈ ಬಲೆ ಜನ ಮೀನು ನಿಮ್ಗೆ ತಗೊಂಡ ವೇಸ್ಟ್ ಮೀನು ಮಾತ್ರ ತಪ್ಪರೆ ಆಗ್ತದ ಇಂದಿದ್ದು ಬಲೆ ಕ್ಲೀನ್ ಮಾಡ್ಕೊಳ್ಳಿ. ಇದು ತಿಕ್ಕನ ಮೀನಿಂದ ಮೀನು ಫ್ರೆಶ್ ಮೀನು ಐತೆ. ಮೀನು ಫ್ರೆಶ್ ಒಂದು ಕೆಲಪ ಒಂದು ಮೆಲ್ಟ್ ಆಗ್ಬೋದು, ಅದು ಒಂದು ಕಲ್ಟ್ಬೋದು. ನಾನು ಒಂದೇ ಆಯಿಲಿಗೆ ಉಂಗಾರ ಡೈರೆಕ್ಟ್ ಫ್ಯಾಕ್ಟ್ರಿಗೆ ಬಂಗುಡೆದು ಮೀನು ಖಾಲಿ ಅಂದೆ ಎತ್ತಾನು ಮೀನು ಎತ್ತಾನು.
ಜಾಸ್ತಿ 500 kg ಬಾಂಗಡೆ ಆತ ವೀಕ್ಷಕರೇ, ನನ್ನ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಡ್ರೀಮ್ ವಿಸಿಟ್ ರೋಹಿತ್.